ಬೈಟು ಜಾತಿ ಗಣತಿ ಈಗ 15ನೇ ತಾರೀಕು ಸಚಿವ ಸಂಪುಟದಲ್ಲಿ ರಿಲೀಸ್ ಮಾಡಿದ್ರೆ ಒಕ್ಕಲಿಗರ ಸಂಘ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಇದ್ರ ಬಗ್ಗೆ. ನೋಡೋಣ. ಇದೀಗಾಗಲೇ ಸುಮಾರು 12-13 ವರ್ಷಗಳಾಗಿದೆ. 10 ವರ್ಷಕ್ಕೂ ಒಂದು ಬಾರಿ ಜಾತಿ ಗಣತಿ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರನೂ ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊತಾ ಇದ್ದಾರೆ. ಇಲ್ಲ ರಾಜ್ಯ ಸರ್ಕಾರ ಹೊಸದಾಗಾದರೂ ಜಾತಿ ಗಣತಿ ಮಾಡಬೇಕು, ಇಲ್ಲ ಕೇಂದ್ರ ಸರ್ಕಾರ ಮಾಡೋವ್ರಿಗಾದರೂ ಕಾಯಬೇಕು. ಇವತ್ತಿಗಾಗಲೇ 10 ವರ್ಷದಲ್ಲಿ 12 ವರ್ಷದಲ್ಲಿ ಭಾಳ ಬದಲಾವಣೆ ಆಗಿದೆ ಸಮಾಜದಲ್ಲಿ. ಈಗ 12 ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ, ಅದರಿಂದ ಇವೆಲ್ಲ ಚರ್ಚೆ ಮಾಡೋಣ. ಸಾಧಕ ಬಾಧಕಗಳು ನೋಡೋಣ, ಮಾತಾಡೋಣಂತೆ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಏನಣ್ಣ ಏನು ಬೈಟು ಜಾತಿ ಗಣತಿ ಈಗ 15ನೇ ತಾರೀಕು ಸಚಿವ ಸಂಪುಟದಲ್ಲಿ ರಿಲೀಸ್ ಮಾಡಿದ್ರೆ ಒಕ್ಕಲಿಗರ ಸಂಘ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಇದ್ರ ಬಗ್ಗೆ. ನೋಡೋಣ. ಇದೀಗಾಗಲೇ ಸುಮಾರು 12-13 ವರ್ಷಗಳಾಗಿದೆ. 10 ವರ್ಷಕ್ಕೂ ಒಂದು ಬಾರಿ ಜಾತಿ ಗಣತಿ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರನೂ ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊತಾ ಇದ್ದಾರೆ. ಇಲ್ಲ ರಾಜ್ಯ ಸರ್ಕಾರ ಹೊಸದಾಗಾದರೂ ಜಾತಿ ಗಣತಿ ಮಾಡಬೇಕು, ಇಲ್ಲ ಕೇಂದ್ರ ಸರ್ಕಾರ ಮಾಡೋವ್ರಿಗಾದರೂ ಕಾಯಬೇಕು. ಇವತ್ತಿಗಾಗಲೇ 10 ವರ್ಷದಲ್ಲಿ 12 ವರ್ಷದಲ್ಲಿ ಭಾಳ ಬದಲಾವಣೆ ಆಗಿದೆ ಸಮಾಜದಲ್ಲಿ. ಈಗ 12 ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ, ಅದರಿಂದ ಇವೆಲ್ಲ ಚರ್ಚೆ ಮಾಡೋಣ. ಸಾಧಕ ಬಾಧಕಗಳು ನೋಡೋಣ, ಮಾತಾಡೋಣಂತೆ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ.